ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಅಥವಾ ಎಸ್ಐಆರ್ ಪ್ರಕ್ರಿಯೆ ಇದೀಗ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಹೊಸಪೇಟೆಯ ಎಂಜೆ ನಗರದ ಸಮುದಾಯ ಭವನದಲ್ಲಿ ನಡೆಯುತ್ತಿರುವ ಈ ಪ್ರಕ್ರಿಯೆ ಅವೈಜ್ಞಾನಿಕವಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಒಂದು ಕಡೆ ಫಾರಂಗಳನ್ನು ಗುಡ್ಡೆ ಹಾಕಿ ತುಂಬಲಾಗುತ್ತಿದ್ದು, ಇದು ಸರಿಯಾದ ಪದ್ಧತಿಯಲ್ಲ ಎಂದು ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ. ಈ ಪ್ರಕ್ರಿಯೆಯಿಂದ ಅನಕ್ಷರಸ್ಥರು, ಬಡವರು ಮತ್ತು ಸ್ಲಂ ನಿವಾಸಿಗಳು ಮತದಾನದ ಹಕ್ಕಿನಿಂದ ವಂಚಿತರಾಗುವ ಆತಂಕವಿದೆ. ಬಿಎಲ್ಒಗಳಿಗೆ ಸೂಕ್ತ ತರಬೇತಿ ಇಲ್ಲದಿರುವುದೇ ಈ ಗೊಂದಲಕ್ಕೆ ಕಾರಣ. ಅರ್ಹ ಮತದಾರರಿಗೆ ಅನ್ಯಾಯವಾದರೆ ನಾವು ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಸ್ಥಳೀಯರಾದ ವೆಂಕಟೇಶ್ ಎಚ್ಚರಿಸಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅರ್ಹ ಮತದಾರರಿಗೆ ತೊಂದರೆಯಾಗದಂತೆ ಪಾರದರ್ಶಕವಾಗಿ ಈ ಪ್ರಕ್ರಿಯೆಯನ್ನು ನಡೆಸಬೇಕೆಂಬುದು ಸ್ಥಳೀಯರ ಆಗ್ರಹವಾಗಿದೆ. ಇಲ್ಲಿ 60 ಸ್ಲಂಗಳಿದ್ದಾವೆ. ನಗರದ ಶೇಕಡ 80ರಷ್ಟು ಭಾಗದ ಜನತೆ ಸ್ಲಮ್ಗಳಲ್ಲಿರ್ತಕ್ಕಂಥವ್ರು, ವಿದ್ಯೆ ಜಾಸ್ತಿ ಇಲ್ಲದೆ ಇರ್ತಕ್ಕಂಥವ್ರು, ಅಂಥವ್ರು ಕೂಲಿ ಕಾರ್ಮಿಕರು ಎಲ್ಲ ಕೆಲಸಗಳಿಗೆ ಹೋಗಿರ್ತಾರೆ. ಅವ್ರಿಗೆ ಅರ್ಜಿ ತೆಗೆದುಕೊಂಡು ಬಂದು ಇದನ್ನು ಅರ್ಜಿ ತುಂಬಿ ಕೊಡ್ರಿ ಅಂತಕ್ಕಂಥ ಕೆಲಸವನ್ನು ಮಾಡಿದಾಗ ಅರ್ಜಿ ಹೆಂಗೆ ತುಂಬಬೇಕು ಅನ್ನೋದೇ ಇಲ್ಲಿ ಭಾಳಷ್ಟು ಯಕ್ಷ ಪ್ರಶ್ನೆ ಆಗಿದೆ. 2002ರಲ್ಲಿ ಮತದಾರರ ಪಟ್ಟಿಯಲ್ಲಿರ್ತಕ್ಕಂಥವ್ರು ಅರ್ಜಿ ಮತ್ತು ಫಾರ್ಮೇಟ್ ತುಂಬೋದು ಅದರಲ್ಲಿ 2 ಇದಾವೆ ಭಾಗ. ಅದು ಒಂದು ಕಡೆ ಆದರೆ 2002 ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲದೆ ಇರೋದು ತುಂಬೋದು ಮತ್ತೊಂದು ಭಾಗ ಇದೆ. ಅಂದರೆ ಅವರ ತಂದೆ ತಾಯಿ ಅವರ ಲಿಂಕ್ನ ಅಲ್ಲಿ ತುಂಬಬೇಕಾಗತ್ತೆ. ಅಲ್ಲಿ 2002ರಲ್ಲಿ ಇದ್ದ ವಿಧಾನಸಭಾ ಕ್ಷೇತ್ರದ ಹೆಸರು ಆವಾಗ ಬೇರೆ ಇದೆ, ಇವಾಗ ಬೇರೆ ಇದೆ. ಆಮೇಲೆ ಅವಾಗ ಪಾಠ ಸಂಖ್ಯೆ ಬೇರೆ ಇತ್ತು, ಇವಾಗ ಪಾಠ ಸಂಖ್ಯೆ ಬೇರೆ ಆಗಿದೆ. ಅವಾಗ ಅವರ ಕ್ರಮ ಸಂಖ್ಯೆ ಬೇರೆ ಇತ್ತು, ಇವಾಗ ಕ್ರಮ ಸಂಖ್ಯೆ ಇದೆ. ಇವನ್ನೆಲ್ಲ ಹಿಡಿದು ಬರೀಬೇಕಾದ್ರೆ ಎಷ್ಟು ಕಷ್ಟ ಅನ್ನೋದು ಆ BLOಗಳಿಗೆ ಗುರ್ತು. ಆ ಕೆಲಸನ ನಮ್ಮ ಮೇಲೆ ಆಗ್ತಾರೆ. ಆಮೇಲೆ ಎಲ್ಲಿ ಬೇಕಲ್ಲಿ ಕುಂತ ಅರ್ಜಿಗಳನ್ನ ಕೊಡ್ತಕ್ಕಂಥದ್ದು, ಹೆಂಗೆ ಬೇಕಂಗೆ SIR ಪರಿಷ್ಕರಣೆ ಮಾಡಿದ್ರೆ ಖಂಡಿತ ಇದರಿಂದ ನಷ್ಟ ಆಗೋದು ನಮ್ಮ ಬಡ ಜನರಿಗೆ. ಎಲ್ಲಿ ಮತದಾನದ ಹಕ್ಕಿರಲ್ಲೋ ಅಲ್ಲಿ ನಿಮಗೆ ಗ್ಯಾರಂಟಿಗಳಿರಲ್ಲ, ಸರ್ಕಾರಿ ಸವಲತ್ತುಗಳಿರಲ್ಲ ಅಂತೇಳಿ ಸರ್ಕಾರ ಮತ್ತು ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ. ಸ್ವಾಮಿ, ನಿಮಗೆ ಇಷ್ಟೇ ಪ್ರಶ್ನೆ, ಜನರಿಗೆ ಏನಾದರೂ ಕೊಡಬೇಕು ಅಂತ ಹೇಳಿದ್ರೆ ಈ ರೀತಿಯ ಮುಲಾಜು ಇಟ್ಕೊಂಡು ಕೊಡಬೇಕಂತ ಮಾಡಿದ್ರು. ಒಂದು ಕಡೆ ಕೊಡೋದು, ಈ ರೀತಿಯಲ್ಲಿ ಕಸ್ಕೊಳ್ಳೋ ಕೆಲಸ ಮಾಡ್ತಾಯಿದ್ರೆ ನಿಜವಾಗ್ಲೂ ನಿಮ್ಮ ಸರ್ಕಾರದ ಈ ಒಂದು ಕ್ರಮಕ್ಕೆ ನಮ್ಮ ಬಡ ಜನತೆಯಿಂದ ಇಡೀ ಶಾಪ ಆಗ್ತಾಯಿದ್ದೀವಿ. ಇನ್ನು ಮುಂದಾದರೂ ವಿಜಯನಗರ ಜಿಲ್ಲಾಡಳಿತ ಎಚ್ಚರಿಕೆ ವಹಿಸಬೇಕು. BLOಗಳಿಗೆ ಮನೆ ಮನೆಗೆ ಹೋಗಿ SIR ಪ್ರಕ್ರಿಯೆಯನ್ನು ಮಾಡಬೇಕು. ಯಾವ ಜನರಿಗೆ ಅಕ್ಷರ ಜ್ಞಾನ ಇಲ್ವೋ, ಯಾವ ಜನರು ಇದರಿಂದ ತುಂಬಲಿಕ್ಕೆ ಅಸಮರ್ಥರಿದ್ದಾರೋ ಅವ್ರ ಜೊತೆಗೆ ನಿಂತು ಈ ಎಲ್ಲ ಪ್ರಕ್ರಿಯೆಯನ್ನು ಚೆನ್ನಾಗಿ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇವೆ. ಇಲ್ಲವಾದಲ್ಲಿ ಯಾರು ಮತದಾನದ ಹಕ್ಕಿನಿಂದ ವಂಚಿತರಾಗ್ತಾರೋ ಅದಿಷ್ಟು ಮತದಾರರ ಹಕ್ಕಿನಿಂದ ವಂಚಿತರಾಗಿರ್ತಕ್ಕಂಥ ಎಲ್ಲರೂ ಕೂಡ ಬೀದಿಗಿಳಿತೇವೆ, ಹೋರಾಟ ಮಾಡ್ತೇವೆ. ತೀವ್ರ ಸ್ವರೂಪದ ಹೋರಾಟಕ್ಕೆ ನಮ್ಮ ಸ್ಲಂ ಸಂಘಟನೆ ಮುಂದಾಗ್ತದೆ ಅನ್ನುವ ಎಚ್ಚರಿಕೆಯನ್ನು ಸರ್ಕಾರ, ಜಿಲ್ಲಾಡಳಿತ ಮತ್ತು ಚುನಾವಣೆಗೆ ನೀಡ್ತಾ ಇದ್ದೀವಿ. ಖಂಡಿತ ತಮ್ಮ ಲೋಪಗಳನ್ನು ಮುಚ್ಚಾಕ್ಕೊಳ್ಳಿಕ್ಕೆ ನಮ್ಮ ಬಡ ಜನರ ಮೇಲೆ ಯಾವಾಗಲೂ ನಿಮಗೆ ಗೊತ್ತಲ್ಲ, ಸರ್ಕಾರದಲ್ಲಿ ರಚನೆ ಆಗ್ತಕ್ಕಂಥ ಯಾವುದೇ ಕಾನೂನುಗಳಿರಲಿ ಶ್ರೀಮಂತರಿಗಾಗಲಿ ಉಳ್ಳವರಿಗಾಗಲಿ ಅನ್ವಯ ಆಗಲ್ಲ. ಅದೇನೇ ಅನ್ವಯ ಆಗೋದಿದ್ರೆ ಬಡವ್ರ ಮೇಲೇ ಅನ್ವಯ ಆಗ್ತಕ್ಕಂಥದ್ದು. ಈ ರೀತಿಯ ಬಡ ಜನರ ವಿರೋಧಿ ಏನು ಕಾನೂನುಗಳಿದ್ದಾವೆ ದಯಮಾಡಿ ಮಾಡಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ನಮ್ಮ ಸ್ಲಂ ಸಂಘಟನೆ ಕೊಡ್ತಾ ಇದೆ.